7 ರಾಜ್ಯಗಳ 13 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಅವುಗಳಲ್ಲಿ ಮಹತ್ವವಾದಂಥದ್ದು ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ ಉಪಚುನಾವಣೆ. ಪಶ್ಚಿಮ ಬಂಗಾಳದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಿತು. ಈ 4 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಆಡಳಿತಾರೂಢ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ನೇತೃತ್ವದ ಟಿಎಂಸಿ ಗೆಲುವನ್ನು ಸಾಧಿಸಿದೆ. ಬಿಜೆಪಿ ಸೋಲನ್ನು ಅನುಭವಿಸಿದೆ. ರಾಯಗಂಜ್ ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣ ಕಲ್ಯಾಣಿ ಅವರು 50,000ಕ್ಕೂ ಅಧಿಕ ಮತಗಳಿಂದ ಟಿಎಂಸಿ ಶಾಸಕರಾಗಿ ಗೆದ್ದಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ಮಾನಸ್ ಕುಮಾರ್ ಘೋಷ್ ಅವರಿಗೆ ಸೋಲಾಗಿದೆ. ರಾಣಾಘಾಟ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಮಕುತ್ ಮನಿ ಅಧಿಕಾರಿ ಅವರು ಟಿಎಂಸಿಯಿಂದ ಸ್ಪರ್ಧೆ ಮಾಡಿ 31,000ಕ್ಕೂ ಅಧಿಕ ಮತಗಳಿಂದ ಗೆದ್ದಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಮನೋಜ್ ಕುಮಾರ್ ಬಿಸ್ವಾಸ್ ಅವರು ಸೋಲನ್ನು ಅನುಭವಿಸಿದ್ದಾರೆ. ಬಾಗ್ದಾ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತಹ ಟಿಎಂಸಿ ಅಭ್ಯರ್ಥಿ ಮಧುಪ್ರಾಣ ಠಾಕೂರ್ ಅವರು 33,000ಕ್ಕೂ ಅಧಿಕ ಮತಗಳಿಂದ ಗೆದ್ದಿದ್ದಾರೆ. ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಬಿನಯ್ ಕುಮಾರ್ ಬಿಸ್ವಾಸ್ ಅವರು ಸೋಲನ್ನು ಅನುಭವಿಸಿದ್ದಾರೆ. ಮನಿಕ್ತಾಲ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತಹ ಸೋಪ್ತಿ ಪಾಂಡೆ ಅವರು 31,000ಕ್ಕೂ ಅಧಿಕ ಮತಗಳಿಂದ ಗೆದ್ದಿದ್ದಾರೆ. ಬಿಜೆಪಿಯ ಕಲ್ಯಾಣ್ ದುಬೆ ಅವರು ಸೋಲನ್ನು ಅನುಭವಿಸಿದ್ದಾರೆ. ಬೈ ಎಲೆಕ್ಷನ್ ಯಾಕೆ ನಡೆಯಿತು? ರಾಯಗಂಜ್, ರಾಣಾಘಾಟ್ ದಕ್ಷಿಣ ಮತ್ತು ಬಾಗ್ದಾ ಈ 3 ವಿಧಾನಸಭಾ ಕ್ಷೇತ್ರಗಳ ಬಿಜೆಪಿ ಶಾಸಕರಾಗಿದ್ದಂತಹ ಕೃಷ್ಣ ಕಲ್ಯಾಣಿ, ಮಕತ್ಮನಿ ಅಧಿಕಾರಿ ಮತ್ತು ಮಧುಪ್ರಾಣ ಠಾಕೂರ್ ಈ 3 ಜನ ಕೂಡ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ರಾಜೀನಾಮೆಯನ್ನು ಕೊಟ್ಟು ಟಿಎಂಸಿಗೆ ಸೇರ್ಪಡೆಯಾದರು. ಟಿಎಂಸಿಯಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಈ 3 ಜನ ಸೋತರು. ಬಿಜೆಪಿಯಿಂದ ಟಿಎಂಸಿಗೆ ಸೇರ್ಪಡೆಯಾಗುವ ಸಂದರ್ಭದಲ್ಲಿ ಈ 3 ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರಿಂದಾಗಿ ಚುನಾವಣೆ ಅನಿವಾರ್ಯ ಆಯಿತು. ಹೀಗಾಗಿ ಚುನಾವಣಾ ಆಯೋಗ ಉಪಚುನಾವಣೆಯನ್ನು ಘೋಷಣೆ ಮಾಡಿತು. ಮನಿಕ್ತಲ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಸಚಿವರು ಆಗಿದ್ದಂತಹ ಸಾಧನ್ ಪಾಂಡೆ ಅವರು 2022ರಲ್ಲಿ ಮೃತಪಟ್ಟ ಕಾರಣಕ್ಕೋಸ್ಕರ ಆ ಕ್ಷೇತ್ರ ಖಾಲಿ ಉಳಿದಿತ್ತು. ಅದಕ್ಕೂ ಇವತ್ತು ಉಪಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದೆ. ಸೊ ಉಪಚುನಾವಣೆಯಲ್ಲಿ ಬಿಜೆಪಿ ತನ್ನ ಬಳಿಯಲ್ಲಿದ್ದಂತಹ 3ಕ್ಕೆ 3 ವಿಧಾನಸಭಾ ಕ್ಷೇತ್ರಗಳನ್ನು ಕಳ್ಕೊಂಡಿದೆ ಟಿಎಂಸಿಯ ಎದುರು. ರಾಯಗಂಜ್, ರಾಣಾಘಾಟ್ ದಕ್ಷಿಣ ಮತ್ತು ಬಾಗ್ದಾ 3ಕ್ಕೆ 3 ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಕಳ್ಕೊಂಡಿದೆ. ಆ 3 ಕ್ಷೇತ್ರಗಳನ್ನು ಬಿಜೆಪಿ ತೆಕ್ಕೆಯಿಂದ ಟಿಎಂಸಿ ಕಸಿದುಕೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆಯಾಗಿತ್ತು. 29 ಕ್ಷೇತ್ರಗಳಲ್ಲಿ ಟಿಎಂಸಿ ಗೆದ್ದಿತ್ತು. ಅಂದರೆ 7 ಕ್ಷೇತ್ರಗಳು ಪ್ಲಸ್ ಆಗಿದ್ವು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ. ಬಿಜೆಪಿಗೆ 6 ಕ್ಷೇತ್ರಗಳು ಮೈನಸ್ ಆಗಿತ್ತು. 12 ಕ್ಷೇತ್ರಗಳನ್ನು ಬಿಜೆಪಿ ಗೆದ್ದುಕೊಂಡಿತ್ತು. ಬೈ ಎಲೆಕ್ಷನ್ ಆದರೆ ಬೈ ಎಲೆಕ್ಷನ್ ಅನಿವಾರ್ಯ ಆಗಿದ್ದೇನಕ್ಕೆ ಅಂತ ಹೇಳಿದ್ರೆ ಬಿಜೆಪಿಯಲ್ಲಿದ್ದಂತಹ ಶಾಸಕರು ಲೋಕಸಭಾ ಚುನಾವಣೆಯ ಕಂಟೆಸ್ಟ್ ಮಾಡೋ ಸಲುವಾಗಿ ಅದು ಕೂಡ ಟಿಎಂಸಿ ಟಿಕೆಟ್ನಿಂದ ಟಿಎಂಸಿಗೆ ಬಂದು ಸೇರ್ಪಡೆ ಆಗಿದ್ದರಿಂದಾಗಿ ಎಲೆಕ್ಷನ್. ಆದರೆ ಬಿಜೆಪಿಯಿಂದ ಬಂದಂಥ ಆ 3 ಜನ ಶಾಸಕರು ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ದಾರೆ. ಬಟ್ ಎಗೇನ್ ನಡೆದಂತಹ ಬೈ ಎಲೆಕ್ಷನ್ನಲ್ಲಿ ಗೆದ್ದು ಮತ್ತೆ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಬಿಗ್ ಎಲೆಕ್ಷನ್ ಹಂಗೆ ನೋಡೋಕ್ಕೆ ಹೋದರೆ, ಒಂದು ಅರ್ಥದಲ್ಲಿ ನೋಡೋಕ್ಕೆ ಹೋದರೆ ಬಿಗ್ ಎಲೆಕ್ಷನ್. ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿಗೆ ಯಾವುದೇ ಕ್ಷೇತ್ರಗಳನ್ನು ರಿಟೈನ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಇಷ್ಟೆಲ್ಲ ಹೋರಾಟಗಳನ್ನು ಮಾಡಿದ್ದಾಗಿಯೂ ಕೂಡ ಬಿಜೆಪಿಗೆ ಯಾವುದೇ ಕ್ಷೇತ್ರಗಳನ್ನು ಕೂಡ ರಿಟೈನ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಮತ್ತು ಈ 3 ಕ್ಷೇತ್ರಗಳಲ್ಲಿ ವಿಶೇಷವಾಗಿ ರಾಯಗಂಜ್, ರಾಣಾಘಾಟ್ ದಕ್ಷಿಣ ಮತ್ತು ಬಾಗ್ದಾ ಈ 3 ಕ್ಷೇತ್ರಗಳಲ್ಲಿ ಟಿಎಂಸಿ ಅಭ್ಯರ್ಥಿಗಳ ಗೆಲುವಿನ ಅಂತರ ಅತ್ಯಧಿಕ ಪ್ರಮಾಣದಲ್ಲಿದೆ. ಭಾರಿ ಅಂತರದಲ್ಲಿ ಟಿಎಂಸಿ ಅಭ್ಯರ್ಥಿಗಳು ಗೆದ್ದಿರುವಂಥದ್ದು. ಸೊ ಮಮತಾ ಬ್ಯಾನರ್ಜಿ ಅವರು ಮತ್ತೆ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸಿದ್ದಾರೆ. ಈ ಚುನಾವಣೆಯ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಇಶ್ಯೂ ಏನು ಅಂತ ಹೇಳಿದ್ರೆ ಎಲ್ಲೂ ಕೂಡ ಕಾಂಗ್ರೆಸ್ ಆಗಲಿ ಎಡಪಕ್ಷಗಳಾಗಲಿ ಈ ಚುನಾವಣೆಯಲ್ಲಿ ಹೆಸರಿಲ್ಲದಂತಾಗ್ಬಿಟ್ಟಿದೆ. 3ನೆಯ ಸ್ಥಾನಕ್ಕೆ ಕುಸಿದಿದೆ. ಠೇವಣಿಯನ್ನು ಕಳ್ಕೊಂಡಿದ್ದಾರೆ ಕಾಂಗ್ರೆಸ್ಸು ಮತ್ತು ಎಡಪಕ್ಷಗಳ ಮೈತ್ರಿಕೂಟ. ಈ 4 ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯಲ್ಲಿ ಈ 4 ಕ್ಷೇತ್ರಗಳಲ್ಲಿ ಫೈಟ್ ಇದ್ದಿದ್ದೇ ಬಿಜೆಪಿ ಮತ್ತು ಟಿಎಂಸಿಯ ನಡುವೆ. ಕಾಂಗ್ರೆಸ್ ಆಗಲಿ ಎಡಪಕ್ಷಗಳಾಗಲಿ ಸೀನಲ್ಲೇ ಇರಲಿಲ್ಲ.